ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಚ್ ಕೆಮಿಸ್ಟ್ರಿ. ಬೆಳಗ್ಗೆ ಒಂದು ಬೇಜಾರಿನ ವಿಷಯವನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಸೊ ಈ ವರ್ಷ ಪ್ರೈವೇಟ್ ಮೆಡಿಕಲ್ ಕಾಲೇಜಿನ ಒಂದು ಫೀ ಸ್ಟ್ರಕ್ಚರಲ್ಲಿ 10% ಹೆಚ್ಚಳವನ್ನು ಮಾಡ್ತೀವಿ ಅಂಥೇಳಿ ನಿನ್ನೆ ಖಾಸಗಿ ವೈದ್ಯಕೀಯ ಕಾಲೇಜುಗಳ ಮಂಡಳಿ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯವರ ಒಂದು ಸಭೆ ಏನು ನಡೆದಿತ್ತು, ಆ ಒಂದು ಸಭೆಯಲ್ಲಿ ಈ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಅಂದರೆ 2024-25 ಅಂದರೆ ಈ ವರ್ಷಕ್ಕೆ ಅನ್ವಯಿಸುವಂತೆ 10% ಶುಲ್ಕವನ್ನು ಹೆಚ್ಚೋದಕ್ಕೆ ರಾಜ್ಯ ಸರ್ಕಾರ ಅನುಮತಿಯನ್ನು ನೀಡಿದೆ. ಸೊ ಆ್ಯಕ್ಚುಲಿ 15-20% ಜಾಸ್ತಿ ಮಾಡಿ ಅಂಥೇಳಿ ಖಾಸಗಿ ಕಾಲೇಜುಗಳ ಆಡಳಿತ ಮಂಡಳಿ ಬೇಡಿಕೆಯನ್ನು ಇಟ್ಟಿದ್ದರೂ ಕೂಡ ನಮ್ಮ ಘನ ಸರ್ಕಾರ, ಹೃದಯವಂತ ಸರ್ಕಾರ ಓನ್ಲಿ 10% ಮಾತ್ರ ಜಾಸ್ತಿ ಮಾಡಿದೆ. ಸೊ ಈಗ ಸರ್ಕಾರಿ ಕೋಟಾ ಸೀಟುಗಳ ಒಂದು ಫೀ ಸ್ಟ್ರಕ್ಚರ್ ಅಂದರೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಫೀ ಸ್ಟ್ರಕ್ಚರ್ 1,40,621 ಆಗಿದೆ. ಗೊತ್ತಿರಲಿ, ಇಲ್ಲಿ ಕೊಡ್ತಾ ಇರುವಂಥದ್ದು ವಿದೌಟ್ ಯೂನಿವರ್ಸಿಟಿ ಫೀಸ್. ಇದಕ್ಕೆ ಯೂನಿವರ್ಸಿಟಿ ಫೀಸ್ ಒಂದು ಐ ಥಿಂಕ್ ಒಂದು 20,000 ತನಕ ಬರ್ತದೆ. ಅದನ್ನು ಆ್ಯಡ್ ಆದರೆ 1,60,000 ತನಕ ಈ ಫೀಸ್ ಜಾಸ್ತಿ ಆಗ್ತದೆ ಅನ್ನೋದು ಗೊತ್ತಿರಲಿ. ಇನ್ನು ಪ್ರೈವೇಟ್ ಕಾಲೇಜ್ ಏನಿದೆ ಅದು 11,68,167 ಇತ್ತು. ಸಾರಿ, ಲಾಸ್ಟ್ ಇಯರ್ ಅರೌಂಡ್ 11 lakh ಅರೌಂಡ್ ಇತ್ತು. ಈ ವರ್ಷ 11,68,167 ಆಗಿದೆ ಅಂತ ಹೇಳಿದ್ದಾರೆ. ಬಟ್ ಒನ್ಸ್ ಅಗೇನ್ ಈ ಫೀ ಸ್ಟ್ರಕ್ಚರ್ ಏನಿದೆ ಇದು ಯೂನಿವರ್ಸಿಟಿ ಫೀಸನ್ನು ಬಿಟ್ಟು ನನ್ನ ಅಂದಾಜಿನ ಪ್ರಕಾರ ಈ ಒಂದು ಫೀ ಸ್ಟ್ರಕ್ಚರ್ 12,10,000 ಅಥವಾ 15,000 ಆಸುಪಾಸಿಗೆ ಹೋಗಿ ನಿಲ್ತದೆ. ಅಂದರೆ ಇಷ್ಟು ದಿನ ನಾವೇನು 11 ಲಕ್ಷದ ಸೀಟ್ ಅಂತ ಏನು ಕರಿತಾ ಇದ್ವಿ, ಅದನ್ನು ನಾವು ಇನ್ನು ಮುಂದೆ 12 ಲಕ್ಷದ ಸೀಟ್ ಅಂತ ಹೇಳೋದಕ್ಕೆ ಅಡ್ಡಿ ಇಲ್ಲ. ಸೊ 23-24ನೇ ಸಾಲಿನಲ್ಲೂ ಕೂಡ 10% ಶುಲ್ಕವನ್ನು ಜಾಸ್ತಿ ಮಾಡಿತ್ತು. ಸೊ ಈ ವರ್ಷನೂ ಕೂಡ 10% ಶುಲ್ಕವನ್ನು ಜಾಸ್ತಿ ಮಾಡಿದೆ. ಅಂದರೆ ಇದರಲ್ಲಿ ಕೆಲವೊಂದಷ್ಟು ಆಲ್ರೆಡಿ ಲಾಸ್ಟ್ ಇಯರ್ ಜಾಸ್ತಿ ಮಾಡಿರೋ ಅಂಥದ್ದು. ಅಂದರೆ ಈಗ SDM ಕಾಲೇಜ್ ಆಗಿರ್ಬೋದು 20.15 lakh ಇದೆ, ಇದು ಜಾಸ್ತಿ ಲಾಸ್ಟ್ ಇಯರ್ ಆಗಿದೆ. ಸೊ ಈ ಕಾಲೇಜುಗಳ ಶುಲ್ಕವೂ ಕೂಡ ಜಾಸ್ತಿ ಆಗ್ತದೆ ಈ ವರ್ಷ, ಗೊತ್ತಿಲ್ಲ. ಇದು ನಮಗೆ ಸೀಟ್ ಮೆಟ್ರಿಕ್ಸ್ ಮತ್ತು ಫೀ ಸ್ಟ್ರಕ್ಚರ್ನ KE ಅವರು ರಿಲೀಸ್ ಮಾಡಿದಾಗಲೇ ಗೊತ್ತಾಗ್ತದೆ. ಸೊ ನೋಡಿ, ಇವರ ಪ್ರಕಾರ ಲಾಸ್ಟ್ ಇಯರ್ ಸರ್ಕಾರಿ ಕೋಟಾದ ಸೀಟು ಖಾಸಗಿ ಕಾಲೇಜುಗಳಲ್ಲಿ ಶುಲ್ಕ 1,28,746 ಇತ್ತು ಅಂತಾರೆ. ನಿಮಗೆಲ್ಲ ಗೊತ್ತೇ ಇದೆ, ಅದು 1,44,000 ಇತ್ತು. ಲಾಸ್ಟ್ ಇಯರ್ ನೀವು ಫೀ ಸ್ಟ್ರಕ್ಚರ್ ಅಂತ ನೋಡಿದರೆ 1,44,000. ಅವರ ಪ್ರಕಾರ 1,28,000. ಅದಕ್ಕೆ ಸೊ ಅರೌಂಡ್ 16,000-17,000 rupees ನಮಗೆ ಇಲ್ಲಿ ಯೂನಿವರ್ಸಿಟಿ ಫೀಸ್ ಅಂತ ಆ್ಯಡ್ ಆಗ್ತದೆ. ಅದೇ ಫೀಸನ್ನು ನಾವು ಇಲ್ಲಿ ಆ್ಯಡ್ ಮಾಡಿದರೆ ಇದು ಅರೌಂಡ್ 1,56,000 ಅಥವಾ 1,60,000 ತನಕ ಬಂದು ಸ್ಟಾಪ್ ಆಗ್ತದೆ. ಅದೇ ಒಂದು 20,000 ಇಲ್ಲಿ ಆ್ಯಡ್ ಮಾಡಿದರೆ 11,90,000 ತನಕ ಬಂದು ಸ್ಟಾಪ್ ಆಗ್ತದೆ. ಅಂದರೆ ಇಷ್ಟು ದಿನ 10.9 lakh ಇರ್ತದೆ. ಆ್ಯಕ್ಚುಲಿ ನಾವು 11 lakh ಅಂತ ಕರಿತಿದ್ವಿ. ಇದು 1 ಲಕ್ಷ ರೂಪಾಯಿ ಜಾಸ್ತಿಯಾಗಿ 11.9 lakh ಅಥವಾ ಮ್ಯಾಕ್ಸಿಮಮ್ 12 ಲಕ್ಷ ಅಂತಲೇ ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಸೊ ಅಷ್ಟಂತೂ ಸೀಟು ಫೀಸ್ ಸ್ಟ್ರಕ್ಚರ್ ಜಾಸ್ತಿ ಆಗಿದೆ. ಇನ್ನು 20 ಲಕ್ಷದ ಹೈಯರ್ ಫೀಸ್ ಯೂನಿವರ್ಸಿಟಿಗಳ ಶುಲ್ಕ ಜಾಸ್ತಿ ಆಗಿದೆಯಾ ಅನ್ನೋದು ಇದರಲ್ಲಿ ಕೊಟ್ಟಿಲ್ಲ. ಸೊ ಅದು ಅವರವರ ಒಂದು ವಿವೇಚನೆಗೆ ಬಿಟ್ಟಿದ್ದು, ಜಾಸ್ತಿ ಮಾಡ್ಕೊಳ್ಬೋದು, ಮಾಡ್ಕೊಳ್ಳದೇ ಇರಬಹುದು. ಬಟ್ ಆದಿಚುಂಚನಗಿರಿ ಮತ್ತು ಈ ಡಾಕ್ಟರ್ ಚಂದ್ರಮ್ಮ ಮತ್ತು SDM ನನಗನ್ಸಿದ ಪ್ರಕಾರ, ನನಗೆ ಗೊತ್ತಿದ್ದ ಪ್ರಕಾರ ಲಾಸ್ಟ್ ಇಯರ್ 2 ಲಕ್ಷವನ್ನು ಜಾಸ್ತಿ ಮಾಡ್ಕೊಂಡಿವೆ. 18 ಪಾಯಿಂಟ್ ಸಮಥಿಂಗ್ ಇರೋದು 20 ಪಾಯಿಂಟ್ ಆಗಿದೆ. ಸೊ ಅದಕ್ಕೆ ಅವು ಜಾಸ್ತಿ ಮಾಡ್ಕೊಳ್ಳುವಂಥ ಸಾಧ್ಯತೆಗಳು ಇಲ್ಲ. ಇನ್ನು MS ರಾಮಯ್ಯ ಸಪ್ತಗಿರಿ ಅಂತ ಆಲ್ರೆಡಿ ಜಾಸ್ತಿನೇ ಇದೆ. ಇನ್ನೂ ಜಾಸ್ತಿ ಮಾಡಿಕೊಂಡ್ರೆ ಸೊ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಥವಾ ಪೇರೆಂಟ್ಸ್ಗಳು ಏನು ಮಾಡಬೇಕು ಅವರೇ ಹೇಳಬೇಕು. ಸೊ ಇನ್ನು ಉಳಿದಂತೆ ಗೌರ್ಮೆಂಟ್ ಇನ್ ಪ್ರೈವೇಟ್ ಏನಿದೆ ಅದು 1.4 lakh ಆಗಿದೆ ಇವರ ಪ್ರಕಾರ. ಬಟ್ 1.6 lakh ತನಕ ತಲೆಯಲ್ಲಿ ಇಟ್ಕೊಳ್ಳಿ. ಇನ್ನು ಪ್ರೈವೇಟ್ 11.68 ಆಗಿದೆ. ಬಟ್ ಇದನ್ನು ನೀವು 12 lakh ಅಂತಲೇ ತಲೆಯಲ್ಲಿ ಇಟ್ಕೊಂಡು ಮುಂದೆ ಹೋಗಿ. ಸೊ ಇದಿಷ್ಟು ಈ ಒಂದು ಭಾನುವಾರದ ಬ್ಯಾಡ್ ನ್ಯೂಸ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಒಳ್ಳೆಯ ವಿಚಾರ ಅಲ್ಲ, ಡೆಫಿನೆಟ್ಲಿ ದುಃಖದ ವಿಚಾರ. ಯಾಕಂದರೆ
ಪಾಲಕರು ತಮ್ಮ ಹಾರ್ಡ್ ಅರ್ನ್ ಮನಿಯನ್ನು ಕೊಡಬೇಕು. ವಿದ್ಯಾರ್ಥಿಗಳೇ, ಮುಂದೆ ಬರುವಂಥ ವಿದ್ಯಾರ್ಥಿಗಳು ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ನಿಮ್ಮ ಪ್ರಿಪರೇಷನ್ ಏನಿದೆ ಅದು ನಿಮ್ಮ ಪಾಲಕರ ತ್ರಾಸನ್ನು ಕಡಿಮೆ ಮಾಡ್ತದೆ. ನೀವು ಒಳ್ಳೆಯದಾಗಿ ಪ್ರಿಪೇರ್ ಆದರೆ ಗೌರ್ಮೆಂಟ್ ಕಾಲೇಜಲ್ಲೇ ಸೀಟ್ ತಗೊಳ್ಳೋ ಹಾಗೆ ಆದರೆ ಪಾಲಕರಿಗೂ ಕೂಡ ಬಹಳ ಈಸಿ ಆಗ್ತದೆ, ಹೊರೆಯಾಗೋದಿಲ್ಲ ಅನ್ನೋದು ಗೊತ್ತಿರಲಿ. ಇದರ ಜೊತೆಗೆ ಗೌರ್ಮೆಂಟ್ ಕಾಲೇಜ್ ಸೀಟ್ ಏನಿದೆ ಅಂದರೆ ಪ್ಯೂರ್ ಗೌರ್ಮೆಂಟ್ ಕಾಲೇಜ್ ಫೀ ಸ್ಟ್ರಕ್ಚರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಇದೊಂದು ಒಳ್ಳೆಯ ಕೆಲಸ ನಮ್ಮ ಹೃದಯವಂತ ಘನ ಸರ್ಕಾರ ಮಾಡಿರುವಂಥದ್ದು. ಗೌರ್ಮೆಂಟ್ ಫೀ ಸ್ಟ್ರಕ್ಚರಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದು 59,800 or 700 ಸಮಥಿಂಗ್ ಬರ್ತಿತ್ತು, ಅಷ್ಟೇ ಬರ್ತದೆ. ಅರೌಂಡ್ 60,000 ಅಂತ ಇಟ್ಕೊಳ್ಳಿ. ಉಳಿದಂತೆ ಪ್ರೈವೇಟ್ ಮತ್ತು ಗೌರ್ಮೆಂಟ್ ಇನ್ ಪ್ರೈವೇಟ್ ಮತ್ತು ಪ್ರೈವೇಟ್ ಇನ್ ಪ್ರೈವೇಟ್ ಕಾಲೇಜ್ ಫೀ ಸ್ಟ್ರಕ್ಚರ್ ಈ ವರ್ಷ ಚೇಂಜ್ ಆಗ್ತದೆ. ಇದಿಷ್ಟು ಇವತ್ತಿನ ಒಂದು ಬ್ಯಾಡ್ ನ್ಯೂಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.